ಕ್ಷುಲ್ಲಕ ಕಾರಣಕ್ಕೆ ಶುರುವಾದಂತಹ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುವಂತಹ ಘಟನೆ ಹೊಸೂರಿನಲ್ಲಿ ನಡೆದಿದೆ. ಹೊಸೂರಿನಲ್ಲಾಗಿರುವಂತಹ ಘನಘೋರ ಇನ್ಸಿಡೆಂಟ್ ಇದು. ಕಾರಿಂದ ಅಪಘಾತವನ್ನ ನಡೆಸಿ ವ್ಯಕ್ತಿಯ ಬರ್ಬರ ಹತ್ಯೆ ಮಾಡಿರೋದು, ಕಾಲೇಜು ವಿದ್ಯಾರ್ಥಿಗಳೇ ಅಪಘಾತವನ್ನ ಎಸಗಿ ಕೊಲೆಗೈದಿರೋದು ಅನ್ನೋದ್ರ ಡೀಟೇಲ್ಸ್. ಅಸಿಸ್ಟೆಂಟ್ ಲೇಬರ್ ಇನ್ಸ್ಪೆಕ್ಟರ್ ಶಿವಮೂರ್ತಿ ಅಂತ 54 ವರ್ಷ ವಯಸ್ಸಿನ ವ್ಯಕ್ತಿ ಸಾವಿಗೀಡಾಗಿರೋದು. ಆರೋಪಿಗಳಾದ ಆದಿತ್ಯ, ಋತಿಕ್ನನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ. ಬೆಂಗಳೂರಿನ ಜಸ್ಟ್ ಪಕ್ಕದಲ್ಲೇ ಇರುವಂತಹ ಹೊಸೂರಿನಲ್ಲಿ ಆಗಿರುವಂತಹ ಇನ್ಸಿಡೆಂಟ್, ಈ ಅಪಘಾತ ಅಂದರೆ ಈ ಕೊಲೆ ಸಂದರ್ಭದ ಒಂದು ವಿಡಿಯೋ ಕೂಡ ಇದೆ. ಭಯಾನಕವಾಗಿದೆ ಅದು. ಕಾರ್ ಹತ್ರ ಹೋಗೋದಕ್ಕೂ ಕೂಡ ಸ್ಥಳೀಯರು ಹೆದರ್ಕೊಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಆ 3 ಜನ ಕಿರಾತಕರು ಸ್ಟೂಡೆಂಟ್ಸ್ ಅವರು ಅಷ್ಟೂ ಜನ ಭಯವನ್ನ ಹುಟ್ಟಿಸಿರೋದು. ಮತ್ತೆ ಅವರ ಅಟ್ಟಹಾಸಕ್ಕೆ ಶಿವಮೂರ್ತಿ ಅನ್ನೋರ ಸಾವು ಕೂಡ ಆಗಿದೆ. ಆ ವಿಜುವಲ್ಸ್ ನೋಡ್ತಾ ಇರ್ಬೋದು. ಕಾರ್ ಒಂದ್ ಕಡೆಗೆ ಸೈಡಲ್ಲಿ ಪಾರ್ಕ್ ಆಗಿದೆ ಅಂತ ಅನ್ಸುತ್ತೆ. ಸೈಡಲ್ಲಿ ಪಾರ್ಕ್ ಆಗಿರೋದಲ್ಲ, ಒಬ್ಬ ವ್ಯಕ್ತಿ ಮೇಲೆ ಹರಿಸಿ ಸ್ಟಾಪ್ ಆಗಿರೋದು ಕಾರ್. ಇನ್ನು ಈ ಕ್ರೈಮ್ ಸ್ಟೋರಿಯ ಹಿಂದೆ ಇರುವಂತಹ ಹಿನ್ನೆಲೆ ಏನು ಅನ್ನೋದ್ರ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ದೀವಿ. ಮನೆ ಮುಂದೆ ಬೈಕನ್ನು ಪಾರ್ಕ್ ಮಾಡಿರ್ತಾರೆ ಶಿವಮೂರ್ತಿ ಅನ್ನೋರು. ಆ ಪಾರ್ಕ್ ಆಗಿರೋ ಬೈಕಿಗೆ ಬಂದು ಈ 3 ಜನ ಹುಡುಗರ ಕಾರು ಗುದ್ದುತ್ತೆ. ಏನಕ್ಕೆ ಗುದ್ದಿದ್ಯಾ, ಏನು ಕತೆ ಅಂತ ಕೇಳಿದಾಗ ಹುಡುಗರು ಮದ್ಯಪಾನ ಮಾಡಿದ್ದು ಗೊತ್ತಾಗಿದೆ. ಸೊ ಮಾತಿಗೆ ಮಾತು ಬೆಳೆದಿದೆ. ಇಷ್ಟೇ ಸಣ್ಣ ವಿಚಾರಕ್ಕೆ ಆ 3 ಜನ ಕೂಡ ರಾಕ್ಷಸ ರೀತಿ ವರ್ತಿಸಿ ಕಾರನ್ನು ನೋಡ್ತಾ ಇದ್ದ ಹಾಗೆ ಶಿವಮೂರ್ತಿ ಮೇಲೆ ಹತ್ತಿಸಿ ಆತನ ಹತ್ಯೆ ಮಾಡಿರೋದು ತಿಳಿದು ಬಂದಿದೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. 3 ಜನ ಹುಡುಗರ ಹಿನ್ನೆಲೆ ಬಗ್ಗೆ ಏನೇನು ಮಾಹಿತಿಗಳನ್ನ ಇಲ್ಲಿ ತನಕ ಕಲೆ ಹಾಕಿದ್ದಾರೆ ಅಂತ, ಇದು ಫಸ್ಟ್ ಟೈಮ್ ಹಿಂಗೆ ಕಿರಿಕ್ ಮಾಡ್ಕೊಂಡಿರೋದು ಅಥವಾ ಹಿಂದೆ ಕೂಡ ಶಿವಮೂರ್ತಿ ಜೊತೆಗೆ ಕಿರಿಕ್ ಮಾಡ್ಕೊಂಡು ಆ ದ್ವೇಷ ಇಟ್ಕೊಂಡಿದ್ರ? ಮಮತಾ, ಖಂಡಿತ ವಿದ್ಯಾರ್ಥಿಗಳು 3 ಜನ ಸೇರ್ಕೊಂಡು ಒಂದು ರಾತ್ರಿ ಕಾರನ್ನ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಬೈಕಿಗೆ ಗುದ್ದಿ ಆ ವ್ಯಕ್ತಿಯನ್ನ ಹಲ್ಲೆ ಮಾಡಿ ಕೊಲೆ ಮಾಡಿರುವಂತ ಘಟನೆ ಹೊಸೂರಿನ ಅರವಿಂದ್ ನಗರದಲ್ಲಿ ನಡೆದಿರುವಂತದ್ದು. ಅಂದ್ರೆ ಮೊದಲನೇ ಬಾರಿಗೆ ಆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಮದ್ಯಪಾನ ಮಾಡಿ ಹೋಗ್ಬೇಕಾದ್ರೆ ಆಕಸ್ಮಿಕವಾಗಿ ಆ ದ್ವಿಚಕ್ರ ವಾಹನ ಮನೆ ಮುಂದೆ ನಿಂತಿದ್ದಂತಹ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡಿತಾರೆ. ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಆ ಮನೆಯಲ್ಲಿದ್ದಂತಹ ಶಿವಮೂರ್ತಿ ಅಂತ 54 ವರ್ಷದ ವ್ಯಕ್ತಿ ಆಚೆ ಬಂದು ಅವರನ್ನ ಪ್ರಶ್ನೆ ಮಾಡೋಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಶಿವಮೂರ್ತಿ ಮೇಲೆ 3 ಜನ ಏಕಾಏಕಿ ಹಲ್ಲೆಗೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತ ಮಗ ಮತ್ತು ಅವರ ಪತ್ನಿ ಸಹ ಆಚೆ ಬಂದು ಆತನನ್ನ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ಶಿವಮೂರ್ತಿಗೆ ಗಂಭೀರವಾಗಿ ಹಲ್ಲೆ ಮಾಡಿ ಗಾಯಗಳಾಗಿರ್ತವೆ. ಸ್ಥಳದಲ್ಲೇ ಮೃತಪಟ್ಟಿರ್ತಾನೆ. ಇನ್ನು ಮಗನಿಗೂ ಸಹ ಗಂಭೀರ ಗಾಯ ಆಗಿದೆ. ಆತನನ್ನು ಸಹ ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಆಗಿರುವಂತದ್ದು. ಅಂದ್ರೆ ಇವರು ವಿದ್ಯಾರ್ಥಿಗಳು ರಾತ್ರಿ ಮದ್ಯಪಾನ ಮಾಡಿ ಆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಈ ಒಂದು ಘಟನೆ ಆಗಿರುವಂತದ್ದು. ಅಂದ್ರೆ ಮಾತಿಗೆ ಮಾತು ಬೆಳೆದು ಆ ಕೊಲೆಯಲ್ಲಿ ಹಂತಿ ಆಗಿರುವಂತ ಘಟನೆ ಆಗಿರುವಂತದ್ದು. ಇನ್ನು ಈ ಸಂಬಂಧ ಹೊಸೂರು ಟೌನ್ ಪೊಲೀಸರು ಆ 3 ಜನ ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದುಕೊಂಡು ಈಗ ಅವರನ್ನ ಬಂಧಿಸಿರುವಂತದ್ದು. ಇನ್ನೂ ಅಷ್ಟು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಇವರಿಗೆ ಹಿಂದೆ ಯಾವ್ದಾದ್ರು ದ್ವೇಷ ಇತ್ತು ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಪಡ್ಕೊಳ್ಳೋದು. ಆದ್ರೆ ಹಿಂದೆ ಯಾವುದೇ ತರದ ಗಲಾಟೆಗಳಾಗಿಲ್ಲ ಅನ್ನೋ ಮಾಹಿತಿ ಪೊಲೀಸರು ಹೇಳ್ತಾ ಇರುವಂತದ್ದು. ಇನ್ನು ಈಗಾಗಲೇ ಆರೋಪಿಗಳಾದಂತಹ ಆದಿತ್ಯ, ರಿತಿಕ್ ಕುಮಾರ್ ಮತ್ತು ಹರೀಶ್ನನ್ನ ಬಂಧಿಸಿ ಈಗ ಪೊಲೀಸರು ಮುಂದಿನ ಕ್ರಮಕ್ಕೆ ಮುಂದಾಗಿರುವಂತದ್ದು. ಇನ್ನು ಮೃತಪಟ್ಟಂತಹ ಶಿವಕುಮಾರ್ ಅನ್ನು ಸಹ ಮರಣೋತ್ತರ ಪರೀಕ್ಷೆ ನಂತರ ಅವರ ಕುಟುಂಬಕ್ಕೆ ಮೃತದೇಹವನ್ನು ಹಸ್ತಾಂತರ ಮಾಡುವ ಇರುವಂತದ್ದು. ಧನ್ಯವಾದ ಅಂಬರೀಶ್.